ಈ ಮಧ್ಯದಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ದ, ಜಗನ್ಮೋಹನ್ ರೆಡ್ಡಿ ಅಂತ. ಅವರ ಅಪ್ಪನೂ ಕೂಡ ಮುಖ್ಯಮಂತ್ರಿ ಇದ್ದ, ವೈಎಸ್ಆರ್ ರಾಜಶೇಖರ ರೆಡ್ಡಿ ಅಂತ. ಅವರ ಅವಾಗ 7 hills ಅಂತ ನಾವೇನ್ ಹೇಳ್ತೀವಿ, ತಿರುಪತಿ ಬೆಟ್ಟ, ಆ ತಿರುಪತಿ ಬೆಟ್ಟವನ್ನ ಎಳಗುಂಡಲ ಅಂತ ಕೂಡ ಹೇಳ್ತಾರೆ. ಆ ಬೆಟ್ಟದಲ್ಲಿ ಕನ್ವರ್ಷನ್ ಸ್ಟಾರ್ಟ್ ಮಾಡಿದ ಅವ್ರ ಅಪ್ಪ ಸತ್ತ. ಆಮೇಲೆ ಈಗ ಮಗ ಬಂದ ಆದ್ಮೇಲೆ ಅಲ್ಲಿ ನಾವೇನು ಲಡ್ಡು, ತಿರುಪತಿ ಲಡ್ಡು ಅಂತ ಹೇಳಿದ್ರೆ ಒಳ್ಳೆ ಪರಿಮಾಣ ಬರ್ತಿರ್ತದೆ ನಮಗೆ. ಆ ಲಡ್ಡು ವಿಶೇಷವಾದದ್ದು. ಏನೋ ಯಾರೋ ತಿರುಪತಿಗೆ ಹೋಗಿ ಬಂದ್ರು ಅಂತ ಹೇಳಿದ್ರೆ ಒಂದು ಚೂರಾದ್ರೂ ಕೂಡ ಎಲ್ಲರಿಗೂ ಅಕ್ಕಪಕ್ಕದ ಮನೆಯವರಿಗೆ, ನೆಂಟರಿಷ್ಟಿಗೆ ಆ ಲಡ್ಡನ್ನು ಹಾಕ್ತಾರೆ. ಆ ಲಡ್ಡನ್ನ ಪರೀಕ್ಷೆ ಒಳಪಡಿಸಿದ್ರೆ ಆ ಲಡ್ಡುವಲ್ಲಿ ಹಂದಿಯ ಕೊಬ್ಬಿನಾಂಶ ಇದೆ, ದನದ ಕೊಬ್ಬಿನಾಂಶ ಇದೆ, ಮೀನಿನ ಎಣ್ಣೆನ ಮಾಡಿ ಬಳಸಿದ್ದಾರೆ. ಅಂದ್ರೆ ಒಬ್ಬ ಅವನು ಕ್ರಿಶ್ಚಿಯನ್, ಅವನ ಅಪ್ಪನ ಹೆಸರು ವೈಎಸ್ ರಾಜಶೇಖರ, ಯೇಸುಪಾದ ಸಾಮ್ಯಾಲ್ ರಾಜಶೇಖರ ರೆಡ್ಡಿ ಅಂತ. ಇವನು ರೆಡ್ಡಿ ಅಂತ ಅವನಿಗೆ ಸರ್ನೇ ಉಳಿಸಿಕೊಂಡಿದ್ದ, ಕನ್ವರ್ಟ್ ಯಾವ ಕಾಲ ಆಗಿದ್ದಾರೆ. ಯಾವ ರೀತಿ ನಮ್ಮ ನಂಬಿಕೆಯನ್ನು ಪಡೆಯುವಂತ ಕೆಲಸ ಮಾಡಿದ್ರೆ, ಕಾಲದಲ್ಲಿ ಮುಸಲ್ಮಾನರು ಹಿಡ್ಕೊಳ್ಳುವಂತ ಬಂದೂಕುಗಳಿಗೆ ಹಂದಿಯ ಕೊಬ್ಬಿನ ಅಂಶವನ್ನ, ಹಾಗೆ ಹಿಂದೂಗಳು ಹಿಡ್ಕೊಳ್ಳುವಂತ ಬಂದೂಕಿಗೆ ದನದ ಕೊಬ್ಬಿನ ಅಂಶವನ್ನ ಸವರಿ ಒಂದು ರೀತಿ ಜಾತಿ ಗಳಿಸುವಂತ ಕೆಲಸ ಮಾಡ್ತೇವೆ. ಇವತ್ತು ವೈಎಸ್ ರಾಜಶೇಖರ ರೆಡ್ಡಿ ಮಗ ಜಗನ್ಮೋಹನ್ ರೆಡ್ಡಿ ಅದೇ ಕೆಲಸ ಮಾಡಿದ. ಪರಿಸ್ಥಿತಿ ಈ ರೀತಿ ಇದೆ. ಮೊದಲು ಬರೀ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು, ಈಗ ಒಳಗಡೆ ಇರುವಂತಹ ಶತ್ರುಗಳ ವಿರುದ್ಧ ಹೋರಾಟ ಮಾಡಬೇಕು, ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳನ್ನು ಉಳಿಸ್ಕೊಳ್ಳೋದಕ್ಕೂ ಹೋರಾಟ ಮಾಡಬೇಕು. ಹಾಗೆ ಎಲ್ಲಾ ಕಡೆನೂ ಕೂಡ ಬಾಹ್ಯ ಶತ್ರುಗಳನ್ನು ಕೂಡ ನಾವು ಎದುರಿಸಬೇಕಾದಂತ ಸ್ಥಿತಿ ಇದೆ.